ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ಅದು ಎಷ್ಟು ಇದಿದೆ ಅಂದ್ರೆ, ಕಾವೇರಿ ನದಿ ನಮ್ಮಲ್ಲಿ ಹುಟ್ಟುತ್ತೆ, ಬೆಂಗಳೂರಿಗೆ 6ನೇ ಹಂತ ತರ್ತೀವಿ ಈಗ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ದಿನ 24 ಗಂಟೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾರೆ. ಕಾವೇರಿ ನದಿ ಡ್ಯಾಮ್ ಇರೋಂದ 40 ಕಿಲೋಮೀಟರ್ ನಮ್ಮ ಮಂಡ್ಯ ನಗರ ಇದೆ. ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ತಾ ಇದ್ದಾರೆ. 23 ವಾರ್ಡ್ಗೆ ಇನ್ನೂ ಕೂಡ ಪೈಪ್ ಲೈನ್ ಆಗಿಲ್ಲ. ಅದು ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ನಗರಸಭೆಯವರು DPR ಮಾಡೋಕ್ಕೆ 71 ಲಕ್ಷ ರೂಪಾಯಿ ಕೊಡ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. 71 ಲಕ್ಷ ರೂಪಾಯಿನ ನಗರಸಭೆಯವ್ರಿಗೆ ಕೊಡೋದಕ್ಕೆ ನಿನ್ನೆ ತಾನೇ ಬಜೆಟ್ ನಾವು ಆಲ್ರೆಡಿ ಅದು ರಿಲೀಸ್ ಮಾಡಿದ್ದೀವಿ. ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ರೆ ಮಂಡ್ಯ ನಗರಕ್ಕೆ ಇವರು ನೋಡೋಣ ಮಾಡೋಣ ಅಂತ ಉತ್ತರ ಕೊಟ್ಟಿದ್ದಾರೆ. ಅಧ್ಯಕ್ಷ ಪಾಪ ಮಿನಿಸ್ಟರ್ ಇಲ್ಲ, ಇದ್ದಿದ್ರೆ ಇವತ್ತು ಮಂತ್ರಿ ಅವರೇ. ಅಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳ್ದಂಗೆ ಇನ್ನು ಯಾವ ವಾರ್ಡ್ಗಳು ಬಿಟ್ಟೋಗಿವೆ, 23 ವಾರ್ಡ್ಗಳಲ್ಲಿ 23 ವಾರ್ಡ್ಗಳಲ್ಲಿ ಇನ್ನು ನೀರನ್ನು ಪೂರೈಕೆ ಮಾಡಲಿಕ್ಕೆ DPR ಮಾಡಲಿಕ್ಕೆ ಸುಮಾರು 72 ಲಕ್ಷವನ್ನು ನಾವು ಅರ್ಬನ್ ವಾಟರ್ ಡೆವಲಪ್ಮೆಂಟ್ ಬೋರ್ಡ್ ಅವ್ರು ಕೇಳಿದ್ದಾರೆ. ಅಧ್ಯಕ್ಷರೇ, ಅವ್ರು ಕೊಟ್ಟರೆ ನಾವು DPR ಮಾಡಿ, ಯಾಕಂದರೆ ಟೆಕ್ನಿಕಲಿ ನಾವು ಕರೆಕ್ಟಾಗಿ ಇರಬೇಕಾಗ್ತದೆ ನೀರು ಪೂರೈಸಬೇಕು ಅಂತ. ಫೀಡರ್ ಸಿಸ್ಟಮ್ ಆಗಬೇಕಾಗ್ತದೆ, OSTಗಳು ಕೆಪಾಸಿಟಿ OSTಗಳು ಕಟ್ಟಿಸ್ಬೇಕಾಗ್ತದೆ, ಆ್ಯಂಡ್ ಫಂಕ್ಷನಲ್ ಹೌಸ್ ಟ್ಯಾಪ್ಸು ಕೊಡಬೇಕಾಗ್ತದೆ. ಸೊ ಅದರಿಂದ ಸುಮಾರು ನನ್ನ ಪ್ರಕಾರ ಅಧಿಕಾರಿಗಳ ಹತ್ರ ಮಾತನಾಡಿದಾಗ ಸುಮಾರು 150-200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗ್ತದೆ. ಅಧ್ಯಕ್ಷರೇ, DPR ಮಾಡಲಿಕ್ಕೆ ಅನುದಾನ ಬಂದ ತಕ್ಷಣ DPR ಮಾಡಿಬಿಟ್ಟು ವಿ ವಿಲ್ ಸಬ್ಮಿಟ್ ಇಟ್ ಟು ದ ಗವರ್ಮೆಂಟ್. ಅಧ್ಯಕ್ಷರೇ, ಅನುದಾನ ಕೊಟ್ಟಿದ್ದೀವಿ ಅಧ್ಯಕ್ಷರೇ, ನಗರಸಭೆಯಲ್ಲಿ ಬಜೆಟ್ ಅಲ್ಲಿ ನಿನ್ನೆ ತಾನೇ ಬಿಡುಗಡೆ ಮಾಡಿದೀವಿ. 150 ಮೊನ್ನೆ ಕೊಟ್ಟಿದ್ರೆ ಅಧ್ಯಕ್ಷರೇ, ಬೆಂಗಳೂರಿಗೆ ನಿಲ್ಲಿ 2 ದಿವಸ ಅಲ್ಲ ಅಧ್ಯಕ್ಷರೇ, ಬೆಂಗಳೂರಿಗೆ 6ನೇ ಅಂತ ಕೊಡೋದಕ್ಕೆ ದುಡ್ಡಿದೆ. ನಾವು ನೀರು ಕೂಡ ಮಂಡ್ಯದವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಅಧ್ಯಕ್ಷರೇ, ಅವ್ರು ಬಿಡುಗಡೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅದು ಗಮನಕ್ಕೆ ತಗೊಂಡು ಬಂದ್ಬಿಟ್ಟು DPR ಪ್ರಿಪರೇಷನ್ ಮಾಡಲಿಕ್ಕೆ ಮಾನ್ಯ ಸಚಿವರ ಹತ್ರ ಮನವಿ ಮಾಡ್ಕೋತೀನಿ. ಅಧ್ಯಕ್ಷ, ಥ್ಯಾಂಕ್ ಯು. ಹರೀಶ್ ಪೂಂಜಾ, ದರ್ಶನ್ ಪುಟ್ಟನಯ್ಯ. ಸಭಾಧ್ಯಕ್ಷರೇ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಚಾಮರಾಜನಗರ ಜೀವರ್ಗಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿರುವ ಬನ್ಘಟ್ಟ ಗ್ರಾಮದ ಸೇತುವೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಲು ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಗಮನ ಸೆಳೆಯ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಇದಾಗಲೇ ಕಾಮಗಾರಿ ಶುರುವಾಗಿ ಸುಮಾರು 7 ವರ್ಷ ಆಗಿದೆ. 7 ವರ್ಷದಿಂದನೂ ಆ ಒಂದು ಬ್ರಿಡ್ಜು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅದು ಸರಿಯಾಗಿಲ್ಲ ಅಂತೇಳಿ ಹಂಗೆ ನಿಲ್ಲಿಸಿದ್ದಾರೆ. ಪ್ರತಿ ಸತಿ ನಾವು ಮೀಟಿಂಗ್ ಮಾಡಿದಾಗಲೂ ಅಲ್ಲಿ ಕರೆಸಿ ಇಂಜಿನಿಯರ್ಗಳನ್ನ ಕರೆಸಿ ಮಾಡಿದಾಗ್ಲೂ ಇನ್ನೊಂದು ತಿಂಗಳು 2 ತಿಂಗಳು ಅಂತ ಹೇಳ್ತಾರೆ. ಈ ಉತ್ತರದಲ್ಲೂ ಇನ್ನು 45 ದಿನಗಳೇ, ಹೋದ ತಿಂಗಳು 19ನೇ ತಾರೀಕು ಮೀಟಿಂಗ್ ಮಾಡಿದ್ದೀವಿ, ಇನ್ನು 45 ದಿನದೊಳಗಡೆ ಎಲ್ಲ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಇದು 7 ವರ್ಷದಿಂದ ಬರೀ 45 ದಿನಗಳನ್ನ ಈ ಥರ ಹಿಂಗೆ ಟೈಮ್ ಕೊಟ್ಕೊಂಡೇ ಬರ್ತಿರೋದ್ರಿಂದ ಇದನ್ನ, ಯಾಕೆಂದರೆ ಅಲ್ಲಿ ಹಳೆ ಬ್ರಿಡ್ಜನ್ನು ಯೂಸ್ ಮಾಡಿದ್ರೆ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಅಲ್ಲಿ ಅಪಘಾತಗಳು ಜಾಸ್ತಿಯಾಗಿ ಸೇತುವೆ ಶಿಥಿಲವಾಗಿದೆ. ಸುಮಾರು ಕಾರ್ಗಳು ಅಪಘಾತದಿಂದ ಸುಮಾರು ಜನ ತೀರೋಗಿದ್ದಾರೆ. ಇದು ಒಂದು ಸೆನ್ಸಿಟಿವ್ ಸ್ಪಾಟ್ ಆಗಿರೋದ್ರಿಂದ ದಯವಿಟ್ಟು ಇದನ್ನು ಅತಿ ಹೆಚ್ಚು ಗಮನ ಹರಿಸಿ ಈ ಕಾಮಗಾರಿನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಓಕೆ. ಸಭಾಧ್ಯಕ್ಷರೇ, ಈ ವಿಷಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಕೇಂದ್ರ ಭೂ ಸಾರಿಗೆ ಸಚಿವಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅವರ ಅನುಮೋದನೆ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅನುಮೋದನೆ ಬಂದ ನಂತರ ಮಾನ್ಯ ಸಚಿವರ ಏನು ಅನಿಸಿಕೆ ಇದೆ ಅದೆಲ್ಲವೂ ನೋಡಿಕೊಂಡು ಗುಣಮಟ್ಟದ ಕಾಮಗಾರಿ ಮಾಡಿ ಪೂರ್ಣಗೊಳಿಸಲಾಗುವುದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಓಕೆ. ಶ್ರೀಮತಿ ರೂಪಕಲಾ. ಅಧ್ಯಕ್ಷರೇ, ರಾಜ್ಯದಲ್ಲಿ ಅನೇಕ ವಿದ್ಯಾವಂತ ಯುವಕರು ತಮ್ಮ ಜೀವನೋಪಾಯಕ್ಕಾಗಿ ಪೌಲ್ಟ್ರಿ ಫಾರ್ಮಿಂಗ್ನ, ಕೋಳಿ ಸಾಗಾಣಿಕೆಯನ್ನು ಅವಲಂಬಿಸಿದ್ದಾರೆ. 5ರಿಂದ 6 ಲಕ್ಷ ಗ್ರಾಮೀಣ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. 15,000 ಕೋಳಿ ಸಾಗಾಣಿಕೆ ಮಾಡುವಂಥ ಯುವಕರು ಸಮಸ್ಯೆನ ಗಮನ ಸೆಳೀಲಿಕ್ಕೆ ಬಯಸ್ತೀನಿ. ಅನಿಮಲ್ ಅಂಡ್ ಹಸ್ಬೆಂಡ್ರಿ ಮಿನಿಸ್ಟರ್. ಸುಮಾರು 15,000 ಜನ ಕೋಳಿ ಸಾಕಾಣಿಕೆ ತೊಡಗಿಸ್ಕೊಂಡಿದ್ದಾರೆ. ಇದು ಪ್ರೈವೇಟು ಯಾರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾರೆ ಅವರು ರೈತರಿಗೆ
ಮರಿಗಳು ಕೊಟ್ಟು ಸಾಕಾಣಿಕೆ ಮಾಡೋದು. ಅವ್ರು ಏನು ಮಾಡಿದ್ದಾರೆ, ಇವರು ₹6.25 ಅಷ್ಟು ಮಾತ್ರ ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಔಷಧಿ ಮತ್ತು ಅದಕ್ಕೆ ಆಹಾರ ಅದು ಮೇಂಟೈನ್ ಮಾಡ್ಕೊ, ಇವ್ರು ಬರೀ ಮೇಂಟೈನ್ ಮಾಡೋದು ಅಷ್ಟೇ, ಎಲ್ಲನೂ ಅವರೇ ಮಾಡ್ತಾರೆ. ಇದ್ರ ಮಧ್ಯೆ ನಾವೇನು ಮಾಡಿದ್ವಿ ಅಂದರೆ, ಈಗ ಈ ಕೋಳಿ ಸಾಕಾಣಿಕೆದಾರರು ಇದ್ದಾರಲ್ಲ, ಅವರು ನಾವು ಒಂದು ಸಭೆ ಕರೆದು ಮಾತಾಡಿದ್ವಿ. ಯಾವ ಡೇಟಲ್ಲಿ ಅಂತ ಅಂದರೆ 30ನೇ ತಾರೀಕು 1ನೇ ತಿಂಗಳಲ್ಲಿ ನಾವು ಕೋಳಿ ಸಾಕಾಣಿಕೆದಾರರನ್ನ ಎಲ್ಲಾನು ಕರೆದು ಒಂದು ಸಭೆ ಮಾಡಿ ಅವರ ಸಮಸ್ಯೆಗಳನ್ನ ಕೇಳಿ ಎಲ್ಲ ನಾವು ಮಾಡಿದ್ವಿ. ಆಮೇಲೆ ಯಾರೀಗ ಈ ಓನರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿ ಓನರ್ಸ್, ಅವ್ರನ್ನೂ ಕರೆದು ಸಭೆ ಮಾಡಿದ್ವಿ. ಅವ್ರಿಗೆ ಈ ಸಮಸ್ಯೆಗಳೆಲ್ಲ ಹೇಳಿದ್ವಿ. ಅವರಿಗೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಅವರಿಗೂ ನಮಗೇನು ಉತ್ತರ ಕೊಟ್ಟಿಲ್ಲ. ಸರಣಿ ಸಭೆಗಳು ನಡೀತಾ ಇದ್ದಾವೆ, ಒಂದು ಕಮಿಟಿನೂ ಮಾಡಿದ್ದೀವಿ ಅದಕ್ಕೆ ನಾವು. ಈಗ ರೈತರ ಬೇಡಿಕೆ ಹೇಳಿದ್ರೆ ನಮ್ಮ ಮಾನ್ಯ ಸದಸ್ಯರು ₹20 kg ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡೋಕ್ಕೆ ಸಾಧ್ಯ ಇದೆ, ರೈತರಿಗೆ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ, ನಾವು ಕಮಿಟಿ ಸಹ ಮಾಡಿದ್ದೀವಿ. ಆ ಕಮಿಟಿ ಮುಖಾಂತರ ಅವ್ರನ್ನೆಲ್ಲ ಕರೆದು ಮಾತಾಡಿ, ನಮ್ಮ ಕಮಿಷನರ್ ಅದಕ್ಕೆ ಅಧ್ಯಕ್ಷ ಇರ್ತಾರೆ, ಏನು ರೈತರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ. ಕಳೆದ 10 ವರ್ಷಗಳ ಇದೊಂದು ಪಾಪ ಹೋರಾಟ ಮಾಡಿದ್ದಾರೆ. ಪ್ರತಿದಿನ ಬೆಂಗಳೂರು ನಗರಕ್ಕೆ 18 ಲಕ್ಷ ಮೆಟ್ರಿಕ್ ಟನ್ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇದೆ ಮತ್ತು ಉತ್ಪಾದನೆ ಅವಶ್ಯಕತೆ ಇದೆ. ಪ್ರತಿದಿನ ಇಡೀ ರಾಜ್ಯಕ್ಕೆ 70ರಿಂದ 80 ಲಕ್ಷ ಮೆಟ್ರಿಕ್ ಟನ್ನಷ್ಟು ಬೇಡಿಕೆ ಅವಶ್ಯಕತೆ ಇದೆ. ಇದನ್ನು ಮನಗಂಡ ಯುವಕರು, ಗ್ರಾಮೀಣ ಭಾಗದ ಯುವಕರು ಹೆಚ್ಚಿನ ಉತ್ಸಾಹದಿಂದ ಇದಕ್ಕೆ ಪ್ರೋತ್ಸಾಹ ಸಿಗಿದೆ. ಅಂದರೆ ರೇಷ್ಮೆಗೆ, ಕೃಷಿಗೆ, ಬೇರೆ ಕೃಷಿಗಳಿಗೆ ಪ್ರೋತ್ಸಾಹ ಇದೆ. ಇದಕ್ಕೆ ಬೇಡಿಕೆ ಇದೆ, ಆದರೆ ಪ್ರೋತ್ಸಾಹ ಇಲ್ಲ. ಕಾಸ್ಟ್ ಆಫ್ ಪೌಲ್ಟ್ರಿ ಫಾರ್ಮಿಂಗ್ ಇಸ್ ವೆರಿ ಹೈ. ವಿಶೇಷವಾಗಿ ಇದು ತುಂಬ ಜಾಸ್ತಿ. ಅದಕ್ಕೆ ಫೀಡ್ ಇರ್ಬೋದು, ಪವರ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ತುಂಬ ಜಾಸ್ತಿ. ಆದರೆ ತುಂಬ ಲಾಭ ಯಾರು ತಗೋತಾ ಇದ್ದಾರೆ ಅಂದರೆ ಕಂಪನೀಸ್ ಅವ್ರು ತಗೋತಾ ಇದ್ದಾರೆ. ಇದೊಂದು ಉದ್ಯಮ ಕೂಡ ಆಗ್ತಾ ಇದೆ ಬರುವಂಥ ದಿನಗಳಲ್ಲಿ. ಸರ್ಕಾರ ಒಂದು ಪ್ರಾಧಿಕಾರ ಮಾಡಿದ್ರೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗುತ್ತೆ ಮತ್ತು ಅವರ ಜೊತೆ ಬೆನ್ನಲ್ಲಿ ನಿಂತಂಗೆ ಆಗುತ್ತೆ. ಇದನ್ನು ಮಧ್ಯ ಬರೋದಕ್ಕೆ ಬಹಳ ಮೀಟಿಂಗ್ಸ್ ಮಾಡಿದ್ದಾರೆ ಸರ್ಕಾರದ ಹಂತದಲ್ಲಿ. ಅದರಿಂದ ನಾನು ಮಂತ್ರಿಗಳನ್ನು ವಿಶೇಷವಾಗಿ ಹೈನುಗಾರಿಕೆಗೆ ಪರ್ಯಾಯವಾಗಿರುವಂಥ ಉದ್ಯಮ ಇದು. ಹೈನುಗಾರಿಕೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಮಾಡ್ತಾರೆ. ಇದನ್ನು ಪೌಲ್ಟ್ರಿ ಫಾರ್ಮಿಂಗ್ನ ಯುವಕರು ವಿಶೇಷವಾಗಿ ಒಂದು ಆದ್ಯತೆ ಮೇಲೆ ಇದನ್ನು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಆದ್ಯತೆ ಸರ್ಕಾರದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಕೋಳಿ ಸಾಗಾಣಿಕೆಗಾರರ ಸಂಘ ಮಾಡಿ ಇಡೀ ರಾಜ್ಯಕ್ಕೆ ಅಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತಂದ್ಬಿಟ್ಟು ನನಗೂ ಮನವಿ ಕೊಟ್ಟಿದ್ದಾರೆ. ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ರಾಮನಗರ ವಿಶೇಷವಾಗಿ ಒಂದು 10 ಜಿಲ್ಲೆಗೆ ಸಹಾಯ ಮಾಡ್ದಂಗಾಗತ್ತೆ ಗಮನ ಹರಿಸಿದ್ರೆ ಸರ್ಕಾರ ಮುಂದೆ ಬಂದ್ರೆ ಅಂತ ನಾನು ಈ ಮುಖಾಂತರ ಮಂತ್ರಿಗಳನ್ನ ಬೇಡ್ಕೋತೀನಿ.